ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಅವರ ಬಂಡವಾಳವನ್ನು ಬಯಲಿಗೆಳಿತಕ್ಕಂಥದ್ದು, ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ, ಇವರ ಕಿವಿಹಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನ. ಮಾತನಾಡೋರಿದ್ದೇವೆ. ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ, ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ, ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ. ಇವತ್ತು ಹೇಳಬೇಕು, ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ. ಅಧಿವೇಶನ ನಂತರವೂ ಕೂಡ ಪ್ರವಾಸ ಮುಂದುವರಿಸ್ತೇವೆ. ಅಂತಿಮವಾಗಿ ನಾವು ವರದಿಯನ್ನು ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅಧ್ಯಕ್ಷ ನಾವು ವರದಿಯನ್ನು ನೀಡ್ತೇವೆ. ಆ ಸಂದರ್ಭ ತಿಳಿಸ್ತೇವೆ. ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದ್ಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ. ಅಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ರಾಜ್ಯದಲ್ಲಿ ಬಾಣಂತಿಯರು, ಗರ್ಭಿಣಿಯರದು ಸಾವು, ಮಕ್ಕಳು ಸಾವು ಸೀರಿಯಸ್ ಆಗಿದೆ. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು, ಗರ್ಭಿಣಿಯರದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹ ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು, ಯಾವ ರೀತಿ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ. ಮಾಡಲಿಯಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಜನವರಿಗೆ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಅನಧ್ಯಕ್ಷರಾಗ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅರ್ಥಣದ್ದು. ಆಮೇಲೆ ಹೈಕಮಾಂಡ್ಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ. ಒಳ್ಳೇದಾಗ್ಲಿ ಅವ್ರಿಗೆ. ನಾನೇನು ಕೆಟ್ಟದ್ದು ಮಾಡ್ಲಪ್ಪ. ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ನನಗೆ ಇವತ್ತು ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ. ಪಕ್ಷ ಸಂಘಟನೆ ಮಾಡಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನಗೇನು ಜವಾಬ್ದಾರಿ ಕೊಟ್ಟಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಅವರ ಬಂಡವಾಳವನ್ನು ಬಯಲಿಗೆಳಿತಕ್ಕಂಥದ್ದು, ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕಂಥ ಅಭಿವೃದ್ಧಿ ಶೂನ್ಯ ಸರ್ಕಾರ, ಇವರ ಕಿವಿಹಿಂಡಿರ್ತಕ್ಕಂಥ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ. ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನ. ಮಾತನಾಡೋರಿದ್ದೇವೆ. ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರಿಗೂ ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ, ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ, ಮನೆಗಳು ಕೊಡ್ತಾ ಇಲ್ಲ, ಇವತ್ತು ಪರಿಹಾರ ಸಿಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆ ನಾಶ ಆದಾಗ ಎಲ್ಲ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನೂ ಮಾಡ್ದೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ. ಇವತ್ತು ಹೇಳಬೇಕು, ಇನ್ನೂ ನಮ್ಮ ಪ್ರವಾಸ ಸಂಪೂರ್ಣ ಮುಗಿದಿಲ್ಲ.
ಅಧಿವೇಶನ ನಂತರವೂ ಕೂಡ ಪ್ರವಾಸನ ಮುಂದುವರಿಸ್ತೇವೆ. ಅಂತಿಮವಾಗಿ ನಾವು ವರದಿಯನ್ನು ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ, ಅಧ್ಯಕ್ಷರಿಗೆ ನಾವು ವರದಿಯನ್ನು ನೀಡ್ತೇವೆ. ಆ ಸಂದರ್ಭ ತಿಳಿಸ್ತೇವೆ. ಗ್ಯಾರಂಟಿಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ, ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪರದಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಚುನಾವಣೆ ಬಂದಾಗ, ಲೋಕಸಭಾ ಚುನಾವಣೆ ಬಂದಾಗ 3 ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನು ರಿಲೀಸ್ ಮಾಡಿದ್ರು ಅಕೌಂಟ್ಗಳಿಗೆ. ಚುನಾವಣೆ ಆದ್ಮೇಲೆ ಮರ್ತೋಯ್ತು. ಮತ್ತೆ ಮೊನ್ನೆ ಉಪಚುನಾವಣೆ ಬಂದಾಗ ಮತ್ತೆ ಅದನ್ನು ರಿಲೀಸ್ ಮಾಡಿದ್ರು. ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವರು. ಯಾರೂ ಕೇಳಿರಲಿಲ್ಲ ಅವ್ರ ಗ್ಯಾರಂಟಿಗಳು ಮನೆಗೆ ತಲುಪ್ತಾ ಇಲ್ಲ, ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ. ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ. ಇಂಥ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು. ರಾಜ್ಯದಲ್ಲಿ ಬಾಣಂತಿಯರು ಗರ್ಭಿಣಿಯರದು ಸಾವು, ಮಕ್ಕಳ ಸಾವು ತುಂಬಾ ಸೀರಿಯಸ್ ಆಗಿದೆ. ಇಡೀ ರಾಜ್ಯದಲ್ಲಿ 300ಕ್ಕೂ ಹೆಚ್ಚು ಬಾಣಂತಿಯರು ಗರ್ಭಿಣಿಯರದ್ದು ಪ್ರಾಣವನ್ನು ಕಳೆದುಕೊಂಡಿರ್ತಕ್ಕಂಥದ್ದು ವರದಿಯಾಗಿದೆ. ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದೆಲ್ಲ ತಂಡವು ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹವನ್ನು ಮಾಡಿದ್ದಾರೆ. ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನು ಚಾಟಿ ಬೀಸಬೇಕು, ಯಾವ ರೀತಿ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನು ಎತ್ತೇವೆ. ಮಾಡಲಿಯಪ್ಪ, ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡಿಕೊಳ್ಳಿ. ನಮಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಜನವರಿಗೆ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ, ಅನಧ್ಯಕ್ಷರಾಗ್ತೇವೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಅತ್ತಣದ್ದು. ಆಮೇಲೆ ಹೈಕಮಾಂಡಿಗೆ ಚಾಲೆಂಜ್ ಮಾಡಿದ್ದಾರೆ ಸರ್. ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಕಾಯೋಣ ಎಲ್ಲರೂ ಕೂಡ. ಒಳ್ಳೇದಾಗ್ಲಿ ಅವ್ರಿಗೆ. ನಾನೇನು ಕೆಟ್ಟದ್ದು ಮಾಡ್ಲಪ್ಪ. ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಸರ್. ರೇಣುಕಾಚಾರ್ಯ ಕ್ಷೇತ್ರದಲ್ಲಿ ನಿಮ್ಮನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ನನಗೆ ಇವತ್ತು ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ, ಪಕ್ಷ ಸಂಘಟನೆ ಮಾಡಲಿ ಅಂತ, ಮುಖ್ಯಮಂತ್ರಿ ಆಗಲಿ ಅಂತಲ್ಲ. ನನಗೇನು ಜವಾಬ್ದಾರಿ ಕೊಟ್ಟಿದ್ರೆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.